ಜಸ್ಟ್ 170,000 to 80,000 ಪೇ ಮಾಡಿ ಈ ಗಾಡಿ ಡೆಲಿವರಿ ಕೊಡ್ತೀನಿ. ಪ್ರೈಸ್ ಅಲ್ಲಿ ಬಿಡಿ ಸರ್. 3,55,000 ಕೊಡಿ ಸರ್ ತಗೊಂಡೋಗಿ. ಫೈನಲ್ ಟು ಫೈನಲ್ 4,60,000 ಗೆ ವಿತ್ ಎನ್ಎಫ್ಸಿ ಕೊಟ್ಬಿಡ್ತೀನಿ. 4,60,000 2011 ಮಾಡಲ್ ಆಡಿ A4 ವಿತ್ ಸನ್ರೂಫ್, ಅದು ಡೀಸೆಲ್ ಗಾಡಿ. ಹೌದು. 3,45,000 ಗೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ ಅದು 7 ಸೀಟರ್. 7 ಸೀಟರ್. 3,45,000 ಗೆ ಮಾಡ್ಕೊಡ್ತೀನಿ. ಎಕ್ಸ್ಕ್ಲೂಸಿವ್ ಕಾರ್ ಕೂಡ ಇದೆ. 3,60,000 13 ಮಾಡಲ್ ರಾಪಿಡ್ ಲೋನ್ ಬೇಕಂದ್ರೆ ಜಸ್ಟ್ 10,000 ಡೌನ್ ಪೇಮೆಂಟ್ ಮಾಡಿ 3.5 ಲಕ್ಷ ಲೋನ್ ಮಾಡ್ಬಿಟ್ಟು ಕೊಡ್ತೀನಿ. ಗಾಡಿಗೆ 5 ಲಕ್ಷ ಲೋನ್ ಆಗ್ಬೋದು. 35,000 ತಂದ್ರೆ ಸಾಕು. 35,000 ತಂದ್ರೆ ಸಾಕು. 15 ಮಾಡಲ್ ಬೈ ಚಾನ್ಸ್ ಪ್ರೈಸ್ ಇದು. 15 ಮಾಡಲ್ ಬೈ 4,70,000 ಗೆ ಕೊಡ್ತೀನಿ. ಧಮಾಕ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಜಸ್ಟ್ 6,15,000 ಗೆ ಕೊಡ್ತೀನಿ. 2020 ಮಾಡಲ್ ಶಿಫ್ಟ್, ಅದರಲ್ಲೂ ಸಿಂಗಲ್ ಓನರ್ ಗಾಡಿ. 45,000 ರನ್ ಆಗಿದೆ, ಪ್ಯೂರ್ ಪೆಟ್ರೋಲ್ ಗಾಡಿ. 5,35,000 ಗೆ ಮಾಡ್ಕೊಡ್ತೀನಿ ಬೈ. 5,35,000 ಇನ್ನೊಂದು 7 ಸೀಟರ್. ಹೌದು, ಪ್ರೊಫೈಲ್ ಚೆನ್ನಾಗಿದ್ರೆ 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಈಗ ಲೋನ್ ಬೇಕಂದ್ರೆ 5.5 ಲೋನ್ ಮಾಡ್ಕೊಡ್ತೀನಿ. 2016 ಮಾಡಲ್ ಸಿಂಗಲ್ ಓನರ್ ಇದು, ಆಟೋಮೆಟಿಕ್ ಗಾಡಿ, ಸ್ಟೈಲ್ ಪ್ಲಸ್ ಇದು. ಎಷ್ಟು ಸರ್? 5,80,000 ಕೊಡಿ ಈ ಗಾಡಿ ಡೆಲಿವರಿ ಕೊಡ್ತೀನಿ. ಸನ್ರೂಫ್ ಗಾಡಿ ವಿತ್ ಸನ್ರೂಫ್. ಇದು ಬಂದ್ಬಿಟ್ಟು 5,40,000 ಕೊಡಿ ಡೆಲಿವರಿ ಕೊಡ್ತೀನಿ. 4 ಲಕ್ಷ. ಇದು ಅಲಾಯ್ ವೀಲ್ಸ್ ಎಕ್ಸ್ಟ್ರಾ ಹಾಕಿರೋದು, ಒರಿಜಿನಲ್ 5 ಅಲಾಯ್ ವೀಲ್ಸ್ ಕೊಡ್ತೀನಿ ವಿತ್ 5 ಟೈರ್ಸ್. ಹೌದಾ? ಎಷ್ಟು ಸರ್ ಪ್ರೈಸ್? 5,25,000. 5,25,000 ಮೊಬೈಲ್ ಅದು 2015 ಮಾಡಲ್. 2014 ಮಾಡಲ್ ಸಿಂಗಲ್ ಓನರ್ ಗಾಡಿ. 3.5 ಲಕ್ಷಕ್ಕೆ ರೌಂಡ್ ಫಿಗರ್ ಮಾಡ್ಬಿಟ್ಟು ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ನೀವೇನಾದ್ರೂ ಪ್ರೀಮಿಯಂ ಸೆಗ್ಮೆಂಟ್ ಗಾಡಿಗಳನ್ನ ಹುಡುಕ್ತಾ ಇದ್ರೆ ಈ ಶೋರೂಮ್ಗೆ ಖಂಡಿತ ಬರ್ಬೋದು. ನಾನಿವತ್ತು ಬಂದಿರುವಂತಹ ಶೋರೂಮ್ ಹೌಸ್ ಆಫ್ ಕಾರ್ಸ್. ಎಕ್ಸಾಕ್ಟ್ಲಿ ನಿಮ್ಗೆ ಬನಾರ್ಘಟ್ಟ ರೋಡ್ ಬಿಳೆಕಳಿ ಸಿಗ್ನಲ್ ಹತ್ರನೇ ಬರುತ್ತೆ. ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ GPS ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡ್ ಬಂದ್ಬಿಡ್ಬೋದು. ಸೊ ಹೇಳಿದ ಹಾಗೆ ಇವತ್ತಿನ ವಿಡಿಯೋನಲ್ಲಿ ಎಕ್ಸ್ಕ್ಲೂಸಿವ್ ಕಾರ್ ಕೂಡ ಇದೆ. ಸೊ ನಮ್ ಜೊತೆ ತೌಸೀಫ್ ಸರ್ ಇದಾರೆ. ಬನ್ನಿ ಫಸ್ಟ್ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಆಲ್ಮೋಸ್ಟ್ ಒಂದು 1 ಮಂತ್ ಆದ್ಮೇಲೆ ಒಂದು ವಿಡಿಯೋ ಮಾಡ್ತಾ ಇದೀವಿ. ಸ್ಟಾಕ್ ಹೆಂಗಿದೆ ಸರ್? ಸ್ಟಾಕ್ 20 ವೆಹಿಕಲ್ಸ್ ಇದೆ. ಸ್ಟಾರ್ಟಿಂಗ್ ಬಜೆಟ್ ಬಂದ್ಬಿಟ್ಟು 2 lakhs ಇಂದ ಅಪ್ ಟು 20 lakhs ವರ್ಗು ಇದೆ ಸರ್. 20 ಲಕ್ಷದವರೆಗೂ ಇದೆ ಇರೋದು. ಸ್ಪೆಷಲ್ ಸರ್ ಸ್ಪೆಷಲ್ ಏನಂದ್ರೆ ಒಂದು 3 to 4 lakhs ಲೋನ್ ಆಗೋ ತರ ಗಾಡಿ ಬಂದ್ಬಿಟ್ಟು 8 ವೆಹಿಕಲ್ಸ್ ಕೊಡ್ತೀನಿ ಸರ್. 3 ರಿಂದ 4 ಲಕ್ಷ ಬಜೆಟ್ ಅಲ್ಲಿ 8 ಗಾಡಿ ಕೊಡ್ತೀನಿ. ಓಕೆ ಎಲ್ಲದಕ್ಕೂ ಲೋನ್ ಆಗುತ್ತೆ ಸರ್. ಅಂಡ್ ಎಲ್ಲ ಪ್ರೀಮಿಯಂ ಸೆಗ್ಮೆಂಟ್ ಗಾಡಿಗಳೇ ಇರೋದಲ್ವಾ ಸರ್? ಹೌದು. ಅಂಡ್ ಇದೆ ಮೊದಲನೇ ಬಾರಿಗೆ ಒಂದು ಶಿಫ್ಟ್ ಸಹ ಬಂದಿದೆ. ಯಾರಾದ್ರೂ ಶಿಫ್ಟ್ ನ ಹುಡುಕಿದ್ರೆ ಖಂಡಿತ ಈ ಸಲ ಬರ್ಬೋದು. ಮಾರುತಿ ಗಾಡಿ ಕೂಡ ಸಿಗುತ್ತೆ. ಪ್ರೈಸಿಂಗ್ ಬೈ ಮಾರ್ಕೆಟ್ ನಲ್ಲಿ ಕಂಪೇರ್ ಮಾಡ್ಬಿಟ್ಟು ಬರ್ಲಿ ಬೈ ಕಸ್ಟಮರ್. ನಮ್ಮ ಹತ್ರ ಸಿಗೋದು 100% ಪ್ರೈಸಿಂಗ್ ನಲ್ಲಿ. ಹೌದಾ? ಹೌದು. ಅಂಡ್ ಎಲ್ಲ ಪ್ರೀಮಿಯಂ ಸೆಗ್ಮೆಂಟ್ ಗಾಡಿಗಳು ಮತ್ತೆ ಬೇರೆ ಶೋರೂಮ್ ಅಲ್ಲಿ ಸಿಗಲ್ಲ ಆ ತರ ಗಾಡಿಗಳು ಇಲ್ಲಿ ಸಿಗುತ್ತೆ. ಸೊ ಖಂಡಿತ ಬರ್ಬೋದು ಎಲ್ಲಾರು. ಬನ್ನಿ, ಆಗಿದ್ರೆ ತಡ ಮಾಡಿದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ಸರ್. ಫಸ್ಟ್ ನೋಡ್ತಾ ಇರ್ಬೋದು ಸ್ಕೋಡಾ ಸೂಪರ್ ಇದೆ. ಸೂಪರ್ ಆಗಿದೆ ನೋಡೋದಕ್ಕೂ. ಸೂಪರ್ ಟಾಪ್ ಎಂಡ್ ಇದು. 2013 ಮ್ಯಾನುಫ್ಯಾಕ್ಚರ್, 15 ರಿಜಿಸ್ಟರ್ಡ್ ಆಗಿದೆ, ಸಿಂಗಲ್ ಓನರ್. ಓಕೆ. ಜಸ್ಟ್ 90,000 ನೋಡಿದೆ. ಟಾಪ್ ಎಂಡ್ ಗಾಡಿ, ಬಟನ್ ಸ್ಟಾರ್ಟ್ ಬರುತ್ತೆ, ವಿತ್ ಸನ್ರೂಫ್ ಬರುತ್ತೆ. ಹೌದು. ಡೀಸೆಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು. ಡೀಸೆಲ್ ಗಾಡಿ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ. ನೋಡ್ತಾ ಇರ್ಬೋದು ಗಾಡಿದು ಬಾಡಿ ಲೈನ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಡೀಸೆಲ್ ಅಲ್ಲ ಸರ್? ಹೌದು, ಡೀಸೆಲ್ ಗಾಡಿ. ಎಷ್ಟು ಬರ್ಬೋದು ಸರ್ ಮೈಲೇಜ್ ಎಲ್ಲ? ಸರ್ ಮೈಲೇಜ್ ಅರೌಂಡ್ ಹೈವೇ ನಲ್ಲಿ 17 to 18 ವರೆಗೂ ಬರುತ್ತೆ ಮೈಲೇಜ್. 17-18 ವರೆಗೂ ಬರುತ್ತೆ ಮೈಲೇಜ್. ಫೈನಲ್ ಹೇಳ್ಬಿಡಿ ಸರ್ ಪ್ರೈಸ್. ಆನ್ ಟೇಬಲ್ ಬರ್ಲಿ ಸರ್. ಒಂದು ರೌಂಡ್ ಫಿಗರ್ 6,50,000 ಗೆ ಮಾಡ್ಕೊಡ್ತೀನಿ. 6.5 ಲಕ್ಷಕ್ಕೆಲ್ಲ ನಿಮ್ಗೆ ಸ್ಕೋಡಾ ಸೂಪರ್ ಸಿಗ್ತಾ ಇದೆ ನೋಡಿ. ಅದರಲ್ಲೂ 2013 ಮಾಡಲ್ ಗಾಡಿ. 13 ಮ್ಯಾನುಫ್ಯಾಕ್ಚರ್, 15 ರಿಜಿಸ್ಟರ್ಡ್, ಸಿಂಗಲ್ ಓನರ್. ಶಿಫ್ಟ್ ಸರ್? ಶಿಫ್ಟ್ 2020 ಮಾಡಲ್ ಇದು. ಸಿಂಗಲ್ ಓನರ್. 45,000 ರನ್ ಆಗಿದೆ ಇದು. VXI ಪೆಟ್ರೋಲ್. ಓಕೆ. ಸಿಂಗಲ್ ಓನರ್ ಇದು. ಎಷ್ಟು ಇದೆ ಸರ್ ಇದು? 45,000 ರನ್ ಆಗಿದೆ ವಿತ್ ಸರ್ವಿಸ್ ಹಿಸ್ಟ್ರಿ. 45,000 ಡ್ರಿವನ್ ಆಗಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಸಿಕ್ಬಿಡುತ್ತೆ. ಸುಮಾರು ಜನ ಶಿಫ್ಟ್ ನ ಡಿಮ್ಯಾಂಡ್ ಮಾಡಿ ಕೇಳ್ತಾ ಇದ್ರಿ. ಸೊ ನೋಡಿ ಆಲ್ಮೋಸ್ಟ್ ಫಸ್ಟ್ ಟೈಮ್ ಅನ್ಸುತ್ತೆ ಹೌಸ್ ಆಫ್ ಕಾರ್ಸ್ ಫಸ್ಟ್ ಟೈಮ್ ಬಂದಿರೋದು ಶಿಫ್ಟ್. ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 6,50,000 ಕೋಟಿಂಗ್ ಇದೆ. ಆನ್ ಟೇಬಲ್ ಇನ್ನ ನೆಗೋಷಿಯಬಲ್ ಆಗುತ್ತೆ. ಒಂದ್ ಪ್ರೈಸ್ ಹೇಳ್ಬಿಡಿ ಸರ್. 6,30,000 ಗೆ ರೌಂಡ್ ಫಿಗರ್ ಮಾಡ್ಬಿಟ್ಟು ಕೊಡ್ತೀನಿ. ಅದರಲ್ಲೂ 20 ಮಾಡಲ್ ಶಿಫ್ಟ್. 20 ಮಾಡಲ್ ಸಿಂಗಲ್ ಓನರ್ ಶಿಫ್ಟ್. ಜಸ್ಟ್ 45,000 ರನ್ ಆಗಿದೆ. ಒಂದು ಧಮಾಕ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಜಸ್ಟ್ 6,15,000 ಗೆ ಕೊಡ್ತೀನಿ. 2020 ಮಾಡಲ್ ಶಿಫ್ಟ್ 6,15,000 ಕೊಡ್ತೀನಿ. ಅದರಲ್ಲೂ ಸಿಂಗಲ್ ಓನರ್ ಗಾಡಿ. ಬರೀ 45,000 ರನ್ ಆಗಿದೆ, ಪ್ಯೂರ್ ಪೆಟ್ರೋಲ್ ಗಾಡಿ. ನೋಡಿ ವೀಕ್ಷಕರೇ. ಹಾಗೆ ಸರ್ ಇದಕ್ಕೊಂದು ಪ್ರೈಸ್ ಹೇಳ್ತೀರಾ ಸರ್? ಇದು ಬಂದ್ಬಿಟ್ಟು 2013 ಮ್ಯಾನುಫ್ಯಾಕ್ಚರ್, 15 ರಿಜಿಸ್ಟರ್ಡ್, ಸಿಂಗಲ್ ಓನರ್, ಜಸ್ಟ್ 90,000 ರನ್ ಆಗಿದೆ, ಬಟನ್ ಸ್ಟಾರ್ಟ್, ಟಾಪ್ ಎಂಡ್. ನಿಮ್ಗೆ ಡೀಸೆಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ. ಇದ್ರದ್ದು ಫೈನಲ್ ಪ್ರೈಸ್ ಬಂದ್ಬಿಟ್ಟು 6,35,000 ಗೆ ಕೊಡ್ತೀನಿ. 15 ಮಾಡಲ್ ಗಾಡಿ. ಅಮೇಜ್ ಸರ್ ಅಮೇಜ್ 13 ಮಾಡಲ್ ಸಿಂಗಲ್ ಓನರ್ ಇದು. ಓಕೆ. ಎಸ್ ವೇರಿಯಂಟ್ ಇದು, ಮ್ಯಾನುವಲ್ ಪೆಟ್ರೋಲ್ ಇದು. ಓಕೆ. ನೋಡ್ತಾ ಇರ್ಬೋದು ಗಾಡಿದು ಬಾಡಿ ಲೈನ್ ಎಲ್ಲ. ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ 1 ಲಕ್ಷ ಓಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ ಸರ್. 1 lakh ಓಡಿದೆ ಇದು. 1 ಲಕ್ಷ ಓಡಿದೆ. ಅದರಲ್ಲೂ ನಿಮ್ಗೆ ಶೋರೂಮ್ ರೆಕಾರ್ಡ್ಸ್ ಎಲ್ಲ ಸಿಕ್ಬಿಡುತ್ತೆ ಈ ಗಾಡಿಗೂ. ಓನರ್ಶಿಪ್ ಸರ್? ಸಿಂಗಲ್ ಓನರ್ ಗಾಡಿ. ಪ್ರೈಸ್ ಸರ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 3,75,000 ಕೋಟಿಂಗ್ ಇದೆ. ಫೈನಲ್ ಟು ಫೈನಲ್ 3,55,000 ಆನ್ ಟೇಬಲ್ ಇನ್ನ ನೆಗೋಷಿಯಬಲ್ ಆಗುತ್ತೆ. ಒಂದ್ ಪ್ರೈಸ್ ಹೇಳ್ಬಿಡಿ ಸರ್. 3,50,000 ಗೆ ಕೊಡ್ತೀನಿ. 3.5 ಲಕ್ಷಕ್ಕೆ ರೌಂಡ್ ಫಿಗರ್ ಮಾಡ್ಬಿಟ್ಟು ಕೊಡ್ತೀನಿ. ಆನ್ ಟೇಬಲ್ ಇನ್ನ ಬಂದ್ರೆ ಒಂದು 5,000 ಬಿಟ್ಟು ಕೊಡ್ತೀನಿ ಸರ್. ಓಕೆ. ಹಾಗೆ ನೆಕ್ಸ್ಟ್ ವರ್ನಾ ಹುಂಡೈ ವರ್ನಾ ಇದು 2014 ಮಾಡಲ್ ಸಿಂಗಲ್ ಓನರ್
ಪೆಟ್ರೋಲ್ ಇದು SX ಆಪ್ಷನಲ್ ಬಟನ್ ಸ್ಟಾರ್ಟ್ ಬರುತ್ತೆ ಇದು. ಓಕೆ ಓಕೆ ಎಷ್ಟು ಹೊಡಿದೆ ಸರ್ ಈ ಗಾಡಿ? ಸರ್ ಜಸ್ಟ್ 70,000 ರನ್ ಆಗಿದೆ ವಿತ್ ಸರ್ವಿಸ್ ರೆಕಾರ್ಡ್ ಕೊಡ್ತೀನಿ ಇದನ್ನು. 70,000 ಕಿಲೋಮೀಟರ್ ಡ್ರೈವನ್ ಆಗಿದೆ ನೋಡ್ತಾ ಇರ್ಬೋದು, ವಿತ್ ಸರ್ವಿಸ್ ರೆಕಾರ್ಡ್ ಸಿಕ್ಬಿಡುತ್ತೆ. ಹೌದು. ಗಾಡಿದು ಕಂಡೀಷನ್ ಎಲ್ಲ ನೋಡ್ತಾ ಇರ್ಬೋದು. ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. SX ಇದು SX ಆಪ್ಷನಲ್ ಇದು. ಓಕೆ ಓಕೆ ಬಟನ್ ಸ್ಟಾರ್ಟ್ ಬರುತ್ತೆ, ಮ್ಯಾನುವಲ್ ಪೆಟ್ರೋಲ್ ಇದು. ಮ್ಯಾನುವಲ್ ಗಾಡಿ, ಪೆಟ್ರೋಲ್ ಗಾಡಿ ನೋಡ್ತಾ ಇರ್ಬೋದು. ಫುಲ್ ಆಲ್ಮೋಸ್ಟ್ ಎಲ್ಲಾ ಫೀಚರ್ಸ್ ಬಂದ್ಬಿಡುತ್ತೆ, ಟಾಪ್ ಎಂಡ್ ಆಗಿರೋದ್ರಿಂದ. ಹೌದು. ಪ್ರೈಸಿಂಗು ಸರ್? ಸರ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 5,85,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬರ್ಲಿ ಕಸ್ಟಮರ್ ಒಂದ್ ರೌಂಡ್ ಫಿಗರ್ 5,60,000 ಗೆ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. 5,55,000 ಗೆ ಕೊಡ್ತೀನಿ ಸರ್. ಎಷ್ಟನೇ ಮಾಡಲ್ ಸರ್? 2014 ಮಾಡಲ್ ಸಿಂಗಲ್ ಓನರ್ ಗಾಡಿ. ಎಷ್ಟು ಸರ್ ಪ್ರೈಸ್? 5,55,000 ಗೆ ಕೊಡ್ತೀನಿ ಗಾಡಿ. ಕರ್ನಾಟಕ ನಂಬರ್? ಕರ್ನಾಟಕ ನಂಬರ್. ಓಕೆ ಓಕೆ. ಹಾಗೆ ಸರ್ ಆನೆ ಬಗ್ಗೆ ಹೇಳಿ ಸರ್. 2022 ಮಾಡಲ್ ಇದು, ಸಿಂಗಲ್ ಓನರ್, ಜಸ್ಟ್ 20,000 ರನ್ ಆಗಿದೆ ಇದು. 20,000 ಅಷ್ಟೇ ಓಡಿರೋ? ಹೌದು, 20,000 ಓಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. 2022 ಮಾಡಲ್ ಡಿಸೆಂಬರ್ ಗಾಡಿ ಇದು. ಡಿಸೆಂಬರ್ ಗಾಡಿ, ಸಿಂಗಲ್ ಓನರ್, 4x4 ಮ್ಯಾನುವಲ್ ಇದು. ಹಾಟ್ ಟಾಪ್ ಬರುತ್ತೆ ಇದು. ಹಾಟ್ ಟಾಪ್ ಬರುತ್ತೆ. ಹೌದು. ಅಂಡ್ 23 ಮಾಡಲ್ ಅಂತಾನೆ ಅನ್ಕೋಬಹುದು, ಯಾಕಂದ್ರೆ ಎಂಡಿಂಗ್ ಅಲ್ವಾ ಇದು? ಹೌದು ಸರ್. ಏನೇನ್ ಬರುತ್ತೆ ಸರ್ ಇಂಟೀರಿಯರ್ ವೈಸ್? ಏನ್ ಸರ್ ಇಷ್ಟೊಂದು ಫೀಚರ್ಸ್? ಹೌದು ಸರ್, ತುಂಬಾ ಖರ್ಚು ಮಾಡಿದ್ದಾರೆ ಕಸ್ಟಮರ್, ಫಿಟ್ಟಿಂಗ್ ಎಲ್ಲ ಮಾಡಿಸಿದ್ದಾರೆ. ಓಕೆ ಓಕೆ ಓಕೆ. ಎಷ್ಟು ಖರ್ಚು ಮಾಡೋರು ಸರ್ ಇಂಟೀರಿಯರ್ ಗೆ? 3 to 4 lakhs ಆಲ್ಮೋಸ್ಟ್ ಖರ್ಚು ಮಾಡಿದ್ದಾರೆ ಸರ್. ಇದು ಮ್ಯಾಗ್ನೆಟ್ಸ್ ಎಲ್ಲ ಸೇರಿಸಿ 4 ಲಕ್ಷ. ಇದು ಅಲಾಯ್ ವೀಲ್ಸ್ ಎಕ್ಸ್ಟ್ರಾ ಹಾಕಿರೋದು. ಒರಿಜಿನಲ್ 5 ಅಲಾಯ್ ವೀಲ್ಸ್ ಕೊಡ್ತೀನಿ ವಿತ್ 5 ಟೈರ್ಸ್. ಹೌದಾ? ಈ ಅಲಾಯ್ಸ್ ಅಲ್ಲದೆ ಒರಿಜಿನಲ್ ಒರಿಜಿನಲ್ ಜಸ್ಟ್ 2000 ನೋಡಿರೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ವಿತ್ ಅಲಾಯ್ಸ್ ಅದು ಕೊಡ್ತೀನಿ. ಓಕೆ ಓಕೆ. ಪ್ರೈಸಿಂಗ್ ಏನ್ ಹೇಳ್ತಾ ಇದ್ದೀರಾ ಸರ್? ಪ್ರೈಸಿಂಗ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 19 lakhs ಕೋಟಿಂಗ್ ಇರೋದು. ಫೈನಲ್ ಹೇಳ್ಬಿಡಿ ಸರ್. ಸರ್ ಕಸ್ಟಮರ್ ಆನ್ ಟೇಬಲ್ ಬರ್ಲಿ, ಇದು 18,50,000 ಗೆ ಮಾಡ್ಕೊಡ್ತೀನಿ ಸರ್. 18,50,000 ಗೆ ಗಾಡಿ ಮತ್ತು 5 ಅಲಾಯ್ಸ್ ವಿತ್ 5 ಟೈರ್ಸ್, ಬ್ರ್ಯಾಂಡ್ ಟೈರ್ಸ್. ಹೌದು. ಈ ಟೈರ್ ಅಲ್ಲ, ನಿಮ್ಗೆ ಕಂಪ್ನಿಯಿಂದ ಬರುತ್ತಲ್ಲ ಸ್ಟಾಕ್ ಟೈರ್, ಅದು ಕೊಡ್ತಾರೆ? ಅದು ಕೊಡ್ತಾರೆ, ಬ್ರ್ಯಾಂಡ್ ಮ್ಯಾಗ್ವಿಲ್ ಜೊತೆ. ಮ್ಯಾಗ್ವಿಲ್ ಜೊತೆ? ಹೌದು ಅಲ್ವಾ ಸರ್? ಹೌದು. ಆಲ್ಮೋಸ್ಟ್ ಗಾಡಿಗೆ ಆಕ್ಸೆಸರೀಸ್ ಅಂತಾನೆ ಒಂದ್ 4 ಲಕ್ಷ ಖರ್ಚು ಮಾಡೋರಂತೆ ಕಸ್ಟಮರ್. ಸೊ ಯಾರಾದ್ರೂ ಮಾಡಿಫೈಡ್ ಕಾರ್ ಹುಡುಕ್ತಾ ಇದ್ರೆ ನೋಡಿ, ಒಳ್ಳೆ ಬಜೆಟ್ ಅಲ್ಲಿ ಸಿಗ್ತಾ ಇದೆ. 23 ಮಾಡಲ್ ಅಂತಾನೆ ಅನ್ಕೋಬಹುದು. BRV ಸರ್ BRV ಕೊಡ್ತೀನಿ. 2016 ಮಾಡಲ್ ಸಿಂಗಲ್ ಓನರ್. ಯಾರು ಎರ್ಟಿಗಾ ಹುಡುಕ್ತಾ ಇದಾರೆ ಅವ್ರಿಗೆ ಪ್ರಿಫರ್ ಮಾಡ್ತೀನಿ ಈ ಗಾಡಿ ತಗೊಳ್ಳಿ ಅಂತ. 16 ಮಾಡಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ, ಟಾಪ್ ಎಂಡ್. ಎರ್ಟಿಗಾಗಿನ ಫೀಚರ್ ಜಾಸ್ತಿ ಬರುತ್ತೆ, ಲೆಗ್ ಸ್ಪೇಸ್ ಬರುತ್ತೆ, ದೊಡ್ಡ ಗಾಡಿ ಬರುತ್ತೆ ಎರ್ಟಿಗಾ ಇಂದ ಇದು. ಓಕೆ ಓಕೆ ಓಕೆ. ನೋಡ್ತಾ 2016 ಮಾಡಲ್ ಸಿಂಗಲ್ ಓನರ್, VX ಪೆಟ್ರೋಲ್ ಇದು. VX ಪೆಟ್ರೋಲ್. ಓಕೆ. ಎಷ್ಟು ಬರ್ಬೋದು ಸರ್ ಮೈಲೇಜ್ ಎಲ್ಲ? ಸರ್ ಮೈಲೇಜ್ 14 to 15 ವರೆಗೂ ಬರುತ್ತೆ ಹೈವೇ ನಲ್ಲಿ. 14 to 15 ಮೈಲೇಜ್ ಬರುತ್ತೆ. ಗಾಡಿದು ಕಂಡೀಷನ್ ಎಲ್ಲ ನೋಡ್ತಾ ಇರ್ಬೋದು. ಎಷ್ಟು ಓಡಿದೆ ಅಂದ್ರೆ ಸರ್ ಇದು? ಸರ್ 90,000 ರನ್ ಆಗಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ವಿತ್ ಸರ್ವಿಸ್ ರೆಕಾರ್ಡ್ ಸಿಕ್ಬಿಡುತ್ತೆ. ಪ್ರೈಸಿಂಗ್ ಏನ್ ಹೇಳ್ತಾರೆ? ಪ್ರೈಸಿಂಗ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 6,75,000 ಕೋಟಿಂಗ್ ಇದೆ. ಕಸ್ಟಮರ್ ಬರಲಿ ಆನ್ ಟೇಬಲ್ 6,50,000 ಗೆ ರೌಂಡ್ ಫಿಗರ್ ಮಾಡ್ಬಿಟ್ಟು ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳಿ ಸರ್. ಸರ್ 6,45,000 ಗೆ ಕೊಟ್ಬಿಡ್ತೀನಿ ಸರ್. ಇದು ಫೈನಲ್ ಇದು. ಎಷ್ಟನೇ ಮಾಡಲ್ ಸರ್? 2016 ಮಾಡಲ್. ಅದು ಲೋನ್ ಬೇಕಂದ್ರೆ 5 ಲಕ್ಷ 5.5 ಲಕ್ಷ ಲೋನ್ ಆಗ್ಬಿಡುತ್ತೆ ಈ ಗಾಡಿಗೆ. ಒಂದ್ 80,000 ಕಟ್ಟಿದ್ರೆ ಸಾಕ ಸರ್. ಜಸ್ಟ್ 70 to 80,000 ಪೇ ಮಾಡಿ ಈ ಗಾಡಿ ಡೆಲಿವರಿ ಕೊಡ್ತೀನಿ. ರಾಪಿಡೋ ಸರ್ 2016 ಮಾಡಲ್ ಸಿಂಗಲ್ ಓನರ್ ಇದು, ಆಟೋಮೆಟಿಕ್ ಗಾಡಿ, ಸ್ಟೈಲ್ ಪ್ಲಸ್ ಇದು. ಫ್ಯಾನ್ಸಿ ನಂಬರ್ ಗಾಡಿ? ಹೌದು ಸರ್. ನಂಬರ್ ಕೊಡ್ತೀರಲ್ಲ? ಹೌದು ಸರ್. ಎಷ್ಟನೇ ಮಾಡಲ್ ಸರ್ ಇದು? 2016 ಮಾಡಲ್ ಸಿಂಗಲ್ ಓನರ್, 1,20,000 ನೋಡಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಸ್ಟೈಲ್ ಪ್ಲಸ್ ಆಟೋಮೆಟಿಕ್ ಡೀಸೆಲ್ ಇದು. ಆಟೋಮೆಟಿಕ್ ಡೀಸೆಲ್ ಗಾಡಿ, ಫುಲ್ ಸಖತ್ ಆಗಿದೆ. ನೋಡ್ತಾ ಇರ್ಬೋದು ಇಂಟೀರಿಯರ್ಸ್ ನೀಟಾಗಿ ಮೇಂಟೈನ್ ಮಾಡೋರೆ. ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿಡುತ್ತೆ. ಫ್ಯಾಬ್ರಿಕ್ ಸೀಟ್ ಕವರ್ಸ್ ಇದೆಯಾ ಸರ್? ಲೆದರ್ ಸೀಟ್ ಕವರ್ಸ್ ಇದೆ ಗಾಡಿ. ಆಟೋಮೆಟಿಕ್ ಇದು? ಹೌದು ಆಟೋಮೆಟಿಕ್ ಸರ್. ಮೈಲೇಜ್ ಎಲ್ಲ ಏನ್ ಕೊಡ್ಬೋದು ಸರ್? ಮೈಲೇಜ್ ಅರೌಂಡ್ ಹೈವೇ ನಲ್ಲಿ 20 ಪ್ಲಸ್ ಬರುತ್ತೆ ಸರ್. ಇದು 21, 22 ವರ್ಗು ಬರುತ್ತೆ ಮೈಲೇಜ್. ಆಟೋಮೆಟಿಕ್? ಹೌದು ಆಟೋಮೆಟಿಕ್. ಓಕೆ ಓಕೆ. ಡೀಸೆಲ್ ಗಾಡಿ. ಪ್ರೈಸಿಂಗ್ ಏನ್ ಹೇಳ್ತಾ ಇದ್ದಾರೆ ಸರ್? ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 5,65,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬರ್ಲಿ ಕಸ್ಟಮರ್ 5,40,000 ಗೆ ಮಾಡ್ಕೊಡ್ತೀನಿ ಗಾಡಿ. 5,40,000? ಹೌದು ಸರ್. ಇದು ವರ್ಣ ಸರ್ 2012 ಮಾಡಲ್ SX ಪೆಟ್ರೋಲ್ ಇದು. ಸೆಕೆಂಡ್ ಓನರ್, ಜಸ್ಟ್ 55,000 ರನ್ ಆಗಿದೆ ಇದು. ಮ್ಯಾನುವಲ್ ಟ್ರಾನ್ಸ್ಮಿಷನ್ ಇದು. 55,000 ಓಡಿದೆ. ವರ್ಣ ನೋಡ್ತಾ ಇರ್ಬೋದು, ಸಖತ್ತಾಗಿ ಮೇಂಟೈನ್ ಮಾಡೋ ಪರ್ಪಲ್ ಕಲರ್ ಅಲ್ಲಿ. ಪೆಟ್ರೋಲ್ ಗಾಡಿನ? ಪೆಟ್ರೋಲ್ ಗಾಡಿ. ಎಷ್ಟು ಓಡಿದೆ ಸರ್ ಗಾಡಿ? 55,000 ರನ್ ಆಗಿದೆ. 55,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಫುಲ್ ಲಕ್ಸುರಿಯಸ್ ಆಗಿರುತ್ತೆ. ತೋರಿಸ್ಬಿಡ್ತೀನಿ. ಪ್ರೈಸಿಂಗ್ ಏನ್ ಕೋಟ್ ಮಾಡ್ತಾ ಇದ್ದಾರೆ? ಪ್ರೈಸ್ ಕೋಟ್ ಮಾಡ್ತಾ ಇರೋದು ತುಂಬಾ ಕಡಿಮೆ ಸರ್. 4,65,000 ಕೋಟಿಂಗ್ ಇದೆ. ಫೈನಲ್? ಹೌದು. ಫೈನಲ್ ಟು ಫೈನಲ್ 4,45,000 ಗೆ ಕಸ್ಟಮರ್ ಗೆ ಮಾಡ್ಬಿಟ್ಟು ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ? ಸೆಕೆಂಡ್ ಓನರ್ ಗಾಡಿ. ಇನ್ನೊಂದು ಪ್ರೈಸ್ ಹೇಳಿ ಸರ್ ಹಾಗಾದ್ರೆ. ಸರ್ 4,40,000 ಗೆ ಮಾಡ್ಕೊಡ್ತೀನಿ ಸರ್. ಲೋನ್ ಅಂದ್ರೆ ಲೋನ್ ಆಗುತ್ತೆ. 100% ಲೋನ್ ಮಾಡ್ಕೊಡ್ತೀನಿ. ಬಜೆಟ್ ಅಲ್ಲಿ SUV ಕಾರ್ಗಳನ್ನ ಹುಡುಕ್ತಾ ಇದ್ರೆ ಒಂದು 3 ಕಾರ್ಗಳನ್ನ ನಿಲ್ಸವ್ರೆ ನೋಡಿ. ಹೌದು ಸರ್. ಆಪ್ಷನ್ ಇದೆ. RX5 ಬೇಕಾ, RX7 ಬೇಕಾ? RX7 3 ಗಾಡಿ ಇದೆ. ಮ್ಯಾನುವಲ್ ಬೇಕಾ? ಈ ಗಾಡಿ RX5 2013 ಮಾಡಲ್, ಸೆಕೆಂಡ್ ಓನರ್, 1 ಲಕ್ಷ ಓಡಿದೆ ಇದು. ಮ್ಯಾನುವಲ್? ಹೌದು ಮ್ಯಾನುವಲ್ ಟ್ರಾನ್ಸ್ಮಿಷನ್, RX5 ಇದು. ಓಕೆ. ಪ್ರೈಸ್
ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 5,75,000 ಕೋಟಿಂಗ್ ಇದೆ. ಒಂದ್ ರೌಂಡ್ ಫಿಗರ್ 5,50,000 ಮಾಡ್ಕೊಡ್ತೀನಿ. ಆನ್ ಟೇಬಲ್ ಬರ್ಲಿ ಕಸ್ಟಮರ್ ಇನ್ನೂ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. ಹೌದಾ? ಹೌದು. ಪ್ರೈಸ್ ಹೇಳ್ಬಿಡಿ ಸರ್. 5,40,000 ಮಾಡ್ಕೊಡ್ತೀನಿ ಸರ್. ಇದು ಫೈನಲ್. ಇದು RX-7 ಇದು 13 ಮಾಡಲ್ ಥರ್ಡ್ ಓನರ್ ಆಗಿದೆ. ಇದು 1 ಲಕ್ಷ ಹೊಡಿದೆ. ಇದು ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಇದನ್ನು RX-7 ಆಟೋಮೆಟಿಕ್ ಇದು ವಿತ್ ಸನ್ರೂಫ್ ಬರುತ್ತೆ. ವಿತ್ ಸನ್ರೂಫ್. ಹೌದು, ವಿತ್ ಸನ್ರೂಫ್ ಟಾಪ್ ಅಂಡ್ ಗಾಡಿ ಇದು. ಟಾಪ್ ಅಂಡ್ ಗಾಡಿ. ನೀವು ಮಾರ್ಕೆಟ್ ನಲ್ಲಿ ಚೆಕ್ ಮಾಡಬಹುದು, 7 ಲಕ್ಷ ಕೆಳಗಡೆ ಗಾಡಿ ಸಿಗಲ್ಲ. ನನ್ನ ಹತ್ರ ಜಸ್ಟ್ ಬಂದ್ಬಿಟ್ಟು 5,80,000 ಗೆ ಈ ಗಾಡಿ ಡೆಲಿವರಿ ಕೊಡ್ತೀನಿ. ಎಷ್ಟು ಸರ್? 5,80,000 ಕೊಡಿ ಈ ಗಾಡಿ ಡೆಲಿವರಿ ಕೊಡ್ತೀನಿ. ಸನ್ರೂಫ್ ಗಾಡಿ ವಿತ್ ಸನ್ರೂಫ್. ಇದು ಬಂದ್ಬಿಟ್ಟು 5,40,000 ಕೊಡಿ ಡೆಲಿವರಿ ಕೊಡ್ತೀನಿ ಈ ಗಾಡಿ. ಇದು ಕರ್ನಾಟಕ ನಂಬರ್ ಗಾಡಿ. ಪ್ಯೂರ್ ಕರ್ನಾಟಕ, ಎಲ್ಲ ಕರ್ನಾಟಕ ಗಾಡಿನೇ. ಓಕೆ. ಹಾಗೆ ಇನ್ನೊಂದು ಸಿಲ್ವರ್ ಅಲ್ಲೂ ಇದೆ, ಬ್ಲಾಕ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಇದು 1,10,000 ನೋಡಿದೆ, ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. RX-7 ಆಟೋಮೆಟಿಕ್ ಡೀಸೆಲ್ ಇದು. ವಿತ್ ಸನ್ರೂಫ್ ಬರುತ್ತೆ ಗಾಡಿ. ಸನ್ರೂಫ್ ಬರುತ್ತೆ. ಸರ್ ಇದು 2013 ಮಾಡಲ್ ಸಿಂಗಲ್ ಓನರ್. ಇದು ಓಡಿರೋದು 1,10,000 ನೋಡಿದೆ. ಪ್ರೈಸಿಂಗ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 6,85,000 ಕೋಟಿಂಗ್ ಇದೆ. ಆನ್ ಟೇಬಲ್ ಬರ್ಲಿ ಕಸ್ಟಮರ್ ಒಂದು ಬೆಸ್ಟ್ ಪ್ರೈಸ್ ನಲ್ಲಿ 6,60,000 ಗೆ ಮಾಡ್ಕೊಡ್ತೀನಿ. 6,60,000 ಸಿಂಗಲ್ ಓನರ್ ಗಾಡಿ. ಆನ್ ಟೇಬಲ್ ಏನೋ ನೆಗೋಷಿಯಬಲ್ ಆಗುತ್ತೆ. ಲೋನ್ ಬೇಕಂದ್ರೆ 5.5 ಲೋನೇ ಮಾಡ್ಕೊಡ್ತೀನಿ. 5,50,000 ಪ್ರೈಸ್ ಚೆನ್ನಾಗಿದ್ರೆ 6 ಲಕ್ಷನೂ ಮಾಡ್ಕೊಡ್ತೀನಿ. ಇನ್ನೊಂದು 7 ಸೀಟರ್ ಕೊಡ್ತೀನಿ. 2015 ಮಾಡಲ್ ಸೆಕೆಂಡ್ ಓನರ್ VMT ಟಾಪ್ ಅಂಡ್ ಪೆಟ್ರೋಲ್. ಜಸ್ಟ್ 60,000 ರನ್ ಆಗಿದೆ. ಇದು 60,000 ಹೊಡಿದೆ. ಪ್ಯೂರ್ ಪೆಟ್ರೋಲ್ ಗಾಡಿ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. 60,000 ಹೊಡಿದೆ. ರೆಕಾರ್ಡೆಡ್ ಗಾಡಿ, ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಕ್ಬಿಡುತ್ತೆ. ಟೈರ್ಸ್ ಕಂಡೀಷನ್ ಎಲ್ಲ ನೋಡ್ತಾ ಇರ್ಬೋದು. ಹೌದು, ಜಸ್ಟ್ 65,000 ರನ್ ಆಗಿರೋದು ಗಾಡಿ ಕೊಡ್ತೀನಿ. ಮೈಲೇಜ್ ಎಲ್ಲ ಏನ್ ಬರ್ಬೋದು? ಮೈಲೇಜ್ 14 to 15 ಹೈವೇ ನಲ್ಲಿ ಬರುತ್ತೆ. 14 to 15 ಬರುತ್ತೆ ಹೈವೇ ನಲ್ಲಿ. ಅಂಡ್ ಫೀಚರ್ಸ್ ಚೆನ್ನಾಗಿರುತ್ತೆ ಇದರಲ್ಲಿ. ಟಾಪ್ ಅಂಡ್ ಗಾಡಿ ಇದು 5,40,000 ಕೋಟಿಂಗ್ ಇರೋದು. ಆನ್ ಟೇಬಲ್ ನೆಗೋಷಿಯಬಲ್ ಮಾಡ್ಬಿಟ್ಟು ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. 5,25,000 ಕೊಡಿ ಗಾಡಿ ತಗೊಂಡೋಗಿ ಬೈ. ಎಷ್ಟು ಸರ್ ಪ್ರೈಸ್? 5,25,000. 5,25,000 ಮೊಬಿಲಿಯೋ ಅದು 2015 ಮಾಡಲ್. ಇನ್ನೊಂದು ಮೊಬಿಲಿಯೋ ಸರ್ 2014 ಮಾಡಲ್. ಇದು ಟಾಪ್ ಅಂಡ್ ಗಾಡಿ, VMT ಮ್ಯಾನ್ಯುವಲ್ ಪೆಟ್ರೋಲ್ ಬರುತ್ತೆ. 88,000 ರನ್ ಆಗಿದೆ ಸರ್. ಇದು ಸೆಕೆಂಡ್ ಓನರ್ ಆಗಿದೆ. ಇದು 88,000 ಓಡಿದೆ. ಇದು ವೈಟ್ ಕಲರ್, ಇದು ಸಿಲ್ವರ್ ಕಲರ್. ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 5,45,000 ಕೋಟಿಂಗ್ ಇದೆ. ಆನ್ ಟೇಬಲ್ ನೆಗೋಷಿಯಬಲ್ ಆಗುತ್ತೆ. ಆನ್ ಟೇಬಲ್ ಬೇಡ, ಒಂದು ಪ್ರೈಸ್ ಹೇಳ್ಬಿಡಿ. 5,35,000 ಗೆ ಮಾಡ್ಕೊಡ್ತೀನಿ ಬೈ. 5,35,000 ಇನ್ನೊಂದು 7 ಸೀಟರ್. ಹೌದು, ಪ್ರೊಫೈಲ್ ಚೆನ್ನಾಗಿದ್ರೆ 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಈ ಗಾಡಿಗೆ. 5 ಲಕ್ಷ ಲೋನ್ ಆಗ್ಬೋದು. 35,000 ತಂದ್ರೆ ಸಾಕು. 35,000 ತಂದ್ರೆ ಸಾಕು. ರ್ಯಾಪಿಡ್ ಸರ್, ರ್ಯಾಪಿಡ್ 2013 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. ಇದು 90,000 ರನ್ ಆಗಿದೆ. ಎಕ್ಸ್ಟ್ರಾ ಅಲೈಸ್ ಹಾಕಿದ್ದಾರೆ ಕಸ್ಟಮರ್. ಆಫ್ಟರ್ ಮಾರ್ಕೆಟ್ ನಿಮ್ಗೆ ಸೀಟ್ ಕವರ್ಸ್, ಲೆದರ್ ಸೀಟ್ ಕವರ್ಸ್ ಎಲ್ಲ ಬಂದ್ಬಿಡುತ್ತೆ. ಇದ್ರದ್ದು ಕೋಟಿಂಗ್ ಬಂದ್ಬಿಟ್ಟು ತುಂಬಾ ಕಡಿಮೆ ಕೋಟ್ ಮಾಡ್ತಾ ಇದೀವಿ. 3,85,000 ಕೋಟಿಂಗ್ ಇರೋದು. ನಿಮ್ ಚಾನಲ್ ಇಂದ ಬಂದ್ರೆ ಕಸ್ಟಮರ್ ರೌಂಡ್ ಫಿಗರ್ 3,60,000 ಗೆ ಮಾಡ್ಕೊಡ್ತೀನಿ. 3,60,000 13 ಮಾಡಲ್ ರ್ಯಾಪಿಡ್. ಲೋನ್ ಬೇಕಂದ್ರೆ ಜಸ್ಟ್ 10,000 ಡೌನ್ ಪೇಮೆಂಟ್ ಮಾಡಿ 3.5 ಲಕ್ಷ ಲೋನ್ ಮಾಡ್ಬಿಟ್ಟು ಕೊಡ್ತೀನಿ. 3.5 ಲಕ್ಷ ಲೋನ್ ಆಗುತ್ತೆ. ಒಂದು 20-30,000 ಕಟ್ಟಿದ್ರೆ ಸಾಕು. ಇದು ಸರ್ ಜಾಜ್ 2012 ಮಾಡಲ್. ಇದು ಸೆಕೆಂಡ್ ಓನರ್ ಮ್ಯಾನ್ಯುವಲ್ ಪೆಟ್ರೋಲ್. ಇದು 1 ಲಕ್ಷ ಹೊಡಿದೆ. ಇದು 1 ಲಕ್ಷ ಹೊಡಿದೆ. ಹೌದು, 1 ಲಕ್ಷ ಹೊಡಿದೆ. ಇದು ಎಕ್ಸ್ ಟಾಪ್ ಅಂಡ್ ಗಾಡಿ. ಇದು ಓನರ್ಶಿಪ್ ಸರ್ ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. ಹೋಂಡಾ ಜಾಜ್. ಸುಮಾರು ಜನ ಫ್ಯಾಮಿಲಿ ಅಲ್ಲಿ ಬಜೆಟ್ ಹುಡುಕ್ತಾ ಇರ್ತೀರಾ. ಸೊ ಎಷ್ಟು ಕೊಡ್ತೀರಾ ಸರ್ ಈ ಕಾರ್ನ? ಸರಿ, ಕಾರ್ ಬಂದ್ಬಿಟ್ಟು ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 3,75,000 ಕೋಟಿಂಗ್ ಇದೆ. ಫೈನಲ್ ಹೇಳ್ಬಿಡಿ. ಫೈನಲ್ ಟು ಫೈನಲ್ 3,45,000 ಗೆ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ಬಜೆಟ್ ಹೇಳಿ ಸರ್. 3,35,000 ಗೆ ರೌಂಡ್ ಫಿಗರ್ ಮಾಡ್ಕೊಡ್ತೀನಿ. ಇದು ಫೈನಲ್ 35,000. 35,000 ಹೌದು. ಲೋನ್ ಆಗುತ್ತಾ ಸರ್? ಲೋನ್ ಆಗುತ್ತೆ ಬೈ. 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಈ ಗಾಡಿ. ಹಾಗೆ ಸರ್ ಇದು ಆಡಿ ಡೆಲ್ಲಿ ಗಾಡಿ. ಇದು 2011 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಇದು ಡೀಸೆಲ್ ಆಟೋಮೆಟಿಕ್ ವಿತ್ ಸನ್ರೂಫ್ ಬರುತ್ತೆ. ಇದು 90,000 ರನ್ ಆಗಿದೆ. ಇದು ನೀವು ಇಂಟೀರಿಯರ್ ನೋಡಬಹುದು, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಆಡಿ A4 ಅಲ್ಲ ಸರ್ ಇದು? ಆಡಿ A4 ಇದು. ಓಕೆ. ಸನ್ರೂಫ್ ಎಲ್ಲ ಬಂದ್ಬಿಡುತ್ತೆ. ಪ್ರೀಮಿಯಂ ಸೆಗ್ಮೆಂಟ್ ಗಾಡಿ ಲೋ ಬಜೆಟ್ ಅಲ್ಲಿ ಯಾರಾದ್ರೂ ಹುಡುಕ್ತಾ ಇದ್ರೆ ಖಂಡಿತ ಇದಕ್ಕೆ ಹೋಗ್ಬೋದು. ಏನ್ ಮಾಡಲ್ ಅಂದ್ರೆ ಸರ್ ಇದು? 2011 ಮಾಡಲ್ ಸೆಕೆಂಡ್ ಓನರ್. 90,000 ರನ್ ಆಗಿದೆ. ಇದು 90,000 ರನ್ ಆಗಿದೆ. ಹೌದು. ಮೈಲೇಜ್ ಎಲ್ಲ 15+ ಬರುತ್ತೆ ಬೈ ಹೈವೇ ನಲ್ಲಿ. ಹೌದಾ? 15+ ಬಂದೇ ಬರುತ್ತೆ ಇದು. ಬಟ್ ಮೇಂಟೆನೆನ್ಸ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಪ್ರೈಸಿಂಗ್ ಹೇಳಿ ಸರ್. ಒಂದು ಪ್ರೈಸ್ ಕೋಟ್ ಮಾಡ್ತಾ ಇರೋದು ವಿತ್ NOC ಬಂದ್ಬಿಟ್ಟು 4,85,000 ಕೋಟಿಂಗ್ ಇದೆ. ಫೈನಲ್ ಟು ಫೈನಲ್ 4,60,000 ಗೆ ವಿತ್ NOC ಕೊಟ್ಬಿಡ್ತೀನಿ. 4,60,000 ಗೆ 2011 ಮಾಡಲ್ ಆಡಿ A4 ವಿತ್ ಸನ್ರೂಫ್. ಅದು ಡೀಸೆಲ್ ಗಾಡಿ. ಹೌದು. ಆಡಿ A4 ಹೌದು. ಬರೀ ಎಷ್ಟು ಸರ್? 4,60,000. ಶೋರ್ಲೆಟ್ ಕ್ಯಾಪ್ಟಿವ್ 7 ಸೀಟರ್ ಗಾಡಿ, ಸಿಂಗಲ್ ಓನರ್ ಡೀಸೆಲ್ ಗಾಡಿ, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಜಸ್ಟ್ ನಿಮ್ಗೆ 2010 ಮಾಡಲ್ ಸಿಂಗಲ್ ಓನರ್ ಗಾಡಿ 3,45,000 ಗೆ ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ ಅದು 7 ಸೀಟರ್. 3,45,000 ಗೆ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ. ಟೈರ್ಸ್ ಕಂಡೀಷನ್ ಎಲ್ಲ ನೋಡ್ಬಿಡಿ ಒಂದ್ಸಲಿ. ಚೆನ್ನಾಗಿದೆ ಟೈರ್ಸ್ ಕಂಡೀಷನ್. ಫ್ಯೂಚರ್ಸ್ ಎಲ್ಲ ಏನೇನ್ ಬರುತ್ತೆ ಸರ್? ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಎಲ್ಲಾ ಫೀಚರ್ಸ್ ಬರುತ್ತೆ. SUV ಸೆಗ್ಮೆಂಟ್ ನ
ಕ್ಯಾಪ್ಟಿವ್ ಇದೆ ನೋಡಿ, ಅದು ಬಜೆಟ್ ಅಲ್ಲಿ ಬರೀ 3,45,000 ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ ಈ ಗಾಡಿ. ಜರ್ಮನ್ ಕಾರು ಪೋಲೋ ಸರ್, ಪೋಲೋ 13 ಮಾಡಲ್ ಸಿಂಗಲ್ ಓನರ್ ಸರ್. ಇದು ಕಂಫರ್ಟ್ ಡೀಸೆಲ್, ಇದು ಸಿಂಗಲ್ ಓನರ್ 90,000 ರನ್ ಆಗಿದೆ. ಇದು ಫೈನಲ್ ಬಂದ್ಬಿಟ್ಟು ಒಂದು 3,65,000 ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. ಇನ್ನೊಂದು ಪ್ರೈಸ್ ಅಲ್ಲಿ ಬಿಡಿ ಸರ್. 3,55,000 ಕೊಡಿ ಸರ್, ತಗೊಂಡೋಗಿ 3,55,000 ಫೈನಲ್ ಮಾಡ್ಬಿಟ್ಟು ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಸ್ಕೋಡಾ ರ್ಯಾಪಿಡ್ ಆಟೋಮೆಟಿಕ್, ಇದು 15 ಮಾಡಲ್ ಸೆಕೆಂಡ್ ಓನರ್ 1,20,000 ನೋಡಿದೆ, ವಿತ್ ಸರ್ವಿಸ್ ರೆಕಾರ್ಡ್ಸ್ ಕೊಡ್ತೀನಿ. ಓಕೆ, ಸೆಕೆಂಡ್ ಓನರ್ ಆಗಿದೆ ಇದು. ಆಂಬಿಷನ್ ಪ್ಲಸ್ ಇದು. ಓಕೆ ಓಕೆ ಓಕೆ, ಆಲ್ಮೋಸ್ಟ್ ಟಾಪ್ ಎಂಡ್ ಬರುತ್ತೆ. ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ, ಬರುತ್ತೆ. ಓಕೆ ಓಕೆ ಓಕೆ. ಇದ್ರದ್ದು ಕೋಟಿಂಗ್ ಬಂದ್ಬಿಟ್ಟು 4,95,000 ಕೋಟಿಂಗ್ ಇದೆ. ಆನ್ ಟೇಬಲ್ ನೆಗೋಷಿಯಬಲ್ ಆಗುತ್ತೆ. ಫೈನಲ್ ಟು ಫೈನಲ್ ಒಂದು 4,75,000 ಕೊಡ್ತೀನಿ ಈ ಗಾಡಿ. 4,75,000 15 ಮಾಡಲ್ ಬೈ ಚಾನ್ಸ್ ಪ್ರೈಸ್ ಇದು. ಬೈ 4,70,000 ಕೊಡ್ತೀನಿ. 4,70,000 15 ಮಾಡಲ್ ಆಟೋಮೆಟಿಕ್ ಡೀಸೆಲ್ ಗಾಡಿ.